ಸಂಖ್ಯೆಯಲ್ಲಿ ತಮ್ಮೆಲ್ಲರ ಒಂದು ನೇತೃತ್ವದಲ್ಲಿ ಆಯಿತು. ಗೌರವಿತ ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಕೂಡ ಭಾಗವಹಿಸಿದ್ರು. ಅಲ್ಲಿ ಮಾತಾಡಿದಂತ ಅನೇಕ ವಿಚಾರಗಳನ್ನ ತಾವು ಕೂಡ ತಿಳ್ಕೊಂಡಿದ್ರಿ. ವಿಶೇಷವಾಗಿ ಈ ಒಳ ಮೀಸಲಾತಿ ವಿಚಾರದಲ್ಲಿ ಮಾವನೂರು ವರದಿ ಇರ್ಬೋದು, ಸದಾಶಿವ ಆಯೋಗ ವರದಿ ಇರ್ಬೋದು, ಮಾಧುಸ್ವಾಮಿ ಕಮಿಟಿ ಇರ್ಬೋದು, ನಾಗಮೋಹನ್ ದಾಸ್ ವರದಿ ಇರ್ಬೋದು, ಕಾಂತರಾಜ್ ಆಯೋಗದ ವರದಿ ಇರ್ಬೋದು, ಈ ರೀತಿ ಕಳೆದ 30-40 ವರ್ಷದಿಂದ ಅನೇಕ ವರದಿಗಳು ಆ ಸಂದರ್ಭದಲ್ಲಿ ಆ ಸರ್ಕಾರಕ್ಕೆ ಮುಟ್ಟುವಂತ ಒಂದು ಕೆಲಸವನ್ನ ಈ ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ಕೊಡುವಂತ ಕೆಲಸ ಆಗಿದೆ. ಸನ್ಮಾನಿಸುತ್ತ ಹಿಂದಿನ ಸರ್ಕಾರಕ್ಕೆ ಕೇಂದ್ರದಿಂದ ಒಂದು ಮಾಹಿತಿಯನ್ನ ಕೇಳಿದ್ರು. ದೇಶದ ಅನೇಕ ರಾಜ್ಯದಲ್ಲಿ ನಮ್ಮ ಬಂಜಾರ ಸಮಾಜವನ್ನ ಎಸ್ ಇಂದ ಬಿಟ್ಟು ಒಬಿಸಿ ಮೀಸಲಾತಿಯಲ್ಲಿದೆ. ಕರ್ನಾಟಕದಲ್ಲಿ ನಮ್ಮ ಪರಿಶಿಷ್ಟ ಜಾತಿಯ ಒಂದು ಪಟ್ಟಿಯಲ್ಲಿ ಹಿರಿಯ ಅಥವಾ ಇರ್ಲಿಕ್ಕೆ ಪೂರಕವಾದಂತ ಅಂಶಗಳು ಯಾವುದು ಅಂತ ಹೇಳಿ ನಮ್ಮ ಸರ್ಕಾರ ಇದ್ದಾಗ ವರದಿಯನ್ನ ಕೇಳ್ತು. ಅವಾಗ ಕುಲಶಾಸ್ತ್ರದ ಅಧ್ಯಯನದ ರಿಪೋರ್ಟ್ ಅನ್ನ ಮೈಸೂರು ಮಹಾರಾಜ ಕಾಲದಿಂದ ಹಿಡಿದು ಏನೇನಿದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಪಂಜಾಬ್ ಸಮಾಜದ ತಾಯಿಯಂದರು ಕವಳೆ ಹಣ್ಣು ಬಾಳೆಹಣ್ಣು ಅಂದ್ಕೊಂಡು ಕಾಡಲ್ಲಿದ್ದಂತ ಹಣ್ಣುಗಳನ್ನ ಆಯ್ಕೆ ಮಾಡಿಕೊಂಡು ಹುಟ್ಟಿನ ಹೊತ್ಕೊಂಡು ಬೀದಿಯಲ್ಲಿ ಓಡಾಡಿ ಇವತ್ತು ಜೀವನ ಕಟ್ಟುವಂತ ಕೆಲಸವನ್ನ ತಾಯಂದಿರು ಮಾಡಿದ್ದಾರೆ. ಮಕ್ಕಳಿಗೆ ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಸ್ವಲ್ಪ ನೋಡ್ಲಿಕ್ಕೆ ಮೈ ತುಂಬ ಬಟ್ಟೆ ಹಾಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಿರುತ್ತೆ. ಒಂದೇ ಸಲಿಗೆ ನೀವು ಮೀಸಲಾತಿಯನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡೋದು ತಪ್ಪು. ಅವರು ಕೂಡ ಆರ್ಥಿಕವಾಗಿ ಹಿನ್ನಡೆ ಆಗಿದೆ, ಶೈಕ್ಷಣಿಕವಾಗಿ ಹಿನ್ನಡೆ ಆಗಿದೆ. ಹಾಗಾಗಿ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ಬಿಡಬಾರ್ದು ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ ಆ ಒಂದು ವರದಿಯನ್ನ ಸುಪ್ರೀಂ ಕೋರ್ಟಿಗೆ